ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರ ಮೂಲಕ ಮತ್ತಷ್ಟು ಹುಮ್ಮಸ್ಸನ್ನು ನೀಡಿ ಅಂತ ಹೇಳ್ತಾ, ಉತ್ತಮ ಆರಂಭ ಅರ್ಧ ಕೆಲಸ ಮುಗಿದಂತೆ, ಅದು ಉತ್ತಮ ರೀತಿಯಲ್ಲಿ ಮುಗಿದಂತೆ ಎನ್ನುವಂತಹ ಮಾತಿದೆ ಮಕ್ಕಳೇ. ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದ್ರು ಮುಖ್ಯವಾಗಿ ಆ ಕೆಲಸದ ಬಗ್ಗೆ ನಮಗೆ ಆಸಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಛಲ ಇರಬೇಕು. ಇಷ್ಟೆಲ್ಲ ಇದ್ದರೆ ಆ ಕೆಲಸವನ್ನು ನಾವು ಸುಲಭವಾಗಿ ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ತೇನ್ ಸಿಂಗ್ ಗೊತ್ತಿರಬಹುದು. ಮೌಂಟ್ ಎವರೆಸ್ಟ್ ಶಿಖರವನ್ನು ಪ್ರಪ್ರಥಮವಾಗಿ ಏರಿದಂತಹ ವ್ಯಕ್ತಿ. ಆತ ಚಿಕ್ಕ ಬಾಲಕನಿದ್ದಾಗ ಆ ಜಾಗಕ್ಕೆ ಅಂದರೆ ಮೌಂಟ್ ಎವರೆಸ್ಟ್ ಪರ್ವತ ದೂರ ಕಾಣ್ತಾ ಇತ್ತು ಅಂತ ಒಂದು ಸ್ಥಳಕ್ಕೆ ಹೋಗಿ ತನ್ನ ಕುರಿಗಳನ್ನು ಮೇಯಿಸ್ಕೊಂಡು ಬರ್ತಾ ಇದ್ದಂತೆ. ಯಾವಾಗಲೂ ಆ ಪರ್ವತವನ್ನು ನೋಡ್ತಾ ಇದ್ದಂತೆ. ನೋಡ್ತಾ ನೋಡ್ತಾ ಅವನಿಗೆ ಅನ್ನಿಸ್ತಂತೆ, ನಾನು ಒಂದಲ್ಲ ಒಂದು ದಿವಸ ಹತ್ತಬೇಕಲ್ಲ, ಇದನ್ನು ಅದರ ತುದಿ ಮುಟ್ಟಬೇಕಲ್ಲ ಅಂತ ಅನ್ನಿಸ್ತಂತೆ. ತನ್ನ ತಾಯಿಯ ಬಳಿ ಹೋಗಿ ಆತ ಕೇಳಿದಂತೆ, ಹೌದಾ ಮಗು, ಆ ಶಿಖರವನ್ನು ಹತ್ತತೀಯಾ? ಹತ್ತು ಹಾಗಾದರೆ ಅಂತ ತಾಯಿ ಪ್ರೇರಣೆಯನ್ನು ನೀಡಿದ್ಲಂತೆ. ಆತ ಆ ಛಲದಿಂದ, ಆ ಹಠದಿಂದ ಮತ್ತು ಆತ್ಮವಿಶ್ವಾಸದಿಂದ ಅದನ್ನು ಆತ ಏರ್ತಾನೆ. ಏರಿದಂತಹ ಮೊದಲಿಗನಾಗ್ತಾನೆ. ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಛಲ, ಹಠ, ಆತ್ಮವಿಶ್ವಾಸ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಿಡಿದ ಕೆಲಸವನ್ನು ಬಿಡದಂತೆ ಮಾಡುವಂತಹ ಸ್ವಭಾವವನ್ನು ನಾವೆಲ್ಲ ರೂಢಿಸ್ಕೋಬೇಕು. ಪ್ರಸ್ತುತ ಈ ವಿಷಯವನ್ನು ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ನಾಡಿನಲ್ಲಿ ಸಾಕಷ್ಟು ಮಾರ್ಪಾಡುಗಳಾಗಬೇಕಾಗಿದೆ. ಸ್ವತಂತ್ರ ಪೂರ್ವ ನಮ್ಮ ಸ್ವತಂತ್ರ ಹೋರಾಟಗಾರರೆಲ್ಲ ಪರಿಶ್ರಮಿಸಿ ಹೋರಾಟ ನಡೆಸಿ ಛಲದಿಂದ ನಮಗಿವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ನಾವು ಸರಿಯಾಗಿ ಉಳಿಸ್ಕೊಳ್ತಾ ಇದ್ದೀವಾ? ಸರಿಯಾಗಿ ನಡೆದುಕೊಳ್ತಾ ಇದ್ದೀವಾ? ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದೀವಾ? ಇವೆಲ್ಲ ಪ್ರಶ್ನೆಗಳನ್ನು ನಮ್ಮ ಮನಸ್ಸಿನಲ್ಲೇ ನಾವು ಹಾಕ್ಕೊಂಡಾಗ ಇದಕ್ಕೆ ಭಾಗಶಃ ಉತ್ತರ ಸಿಗುತ್ತೆ. ಏನು ಉತ್ತರನಪ್ಪ ಅಂತಂದರೆ, ಇಲ್ಲ, ಸರಿ ಇಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ಕಣ್ಮುಂದೆ ಕುಣಿತಾ ಇದ್ದಾವೆ, ಮೌಢ್ಯಗಳು ನಮ್ಮ ಕಣ್ಮುಂದೆ ಕುಣಿತಾ ಇದ್ದಾವೆ. ಇವೆಲ್ಲವನ್ನ ತೊಲಗಿಸಿ ನಾವು ಒಂದು ಹೊಸದಾದಂತಹ ನಾಡನ್ನು ಕಟ್ಟುವ ಕನಸನ್ನು ಕಾಣಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂತಹ ಪದ್ಯದ ಆಶಯ ಇದೆ. ಇವತ್ತು ನಾನು ಪರಿಚಯಿಸ್ತಿರುವಂತಹ ಪದ್ಯ 8ನೇ ತರಗತಿ ಪಠ್ಯಪೋಷಕ ಅಧ್ಯಯನ 1, ಕಟ್ಟುವೆವು ನಾವು. ಇದರ ರಚನೆಕಾರರು ಎಂ ಗೋಪಾಲಕೃಷ್ಣ ಅಡಿಗಾರವರು. ನಾಡನ್ನು ಕಟ್ಟುವಂತಹ ಅನೇಕ ಕವನಗಳನ್ನು ಅವರು ಬರೆದಿದ್ದಾರೆ. ನಮ್ಮ ಆಕಾಂಕ್ಷೆಗಳು ಹೇಗಿರಬೇಕು, ನಮ್ಮ ಛಲ ಹೇಗಿರಬೇಕು, ನಮ್ಮ ನಾಡು ಯಾವ ನಿಟ್ಟಿನಲ್ಲಿ ರಚನೆ ಆಗಬೇಕು. ಇವತ್ತು ಬಹಳಷ್ಟು ಯುವಶಕ್ತಿ ಇದೆ. ಯುವಶಕ್ತಿ ಮನಸ್ಸು ಮಾಡಿದರೆ ಬದಲಾವಣೆಗಳನ್ನು ತರೋದು ಕಷ್ಟದ ಕೆಲಸ ಅಲ್ಲ. ಈ ನಿಟ್ಟಿನಲ್ಲಿ ಯಾವ ರೀತಿಯ ಸ್ಥೈರ್ಯವನ್ನು ನಾವು ತುಂಬಿಕೊಂಡು ಹೊಸ ನಾಡನ್ನು ಕಟ್ಟಬೇಕು ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಪದ್ಯವನ್ನು ನಾನು ಪರಿಚಯಿಸ್ತಾ ಇದ್ದೀನಿ. ಅದಕ್ಕೂ ಮುಂಚಿತವಾಗಿ ಇದನ್ನು ಬರೆದಂತಹ ಕವಿಗಳಾದಂತಹ ಎಂ ಗೋಪಾಲಕೃಷ್ಣ ಅಡಿಗರನ್ನು ಇವತ್ತಿನ ತರಗತಿಯಲ್ಲಿ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ. ಗೋಪಾಲಕೃಷ್ಣ ಅಡಿಗರನ್ನು ಪರಿಚಯ ಮಾಡಿಕೊಳ್ಳೋದಾದರೆ, ಗೋಪಾಲಕೃಷ್ಣ ಅಡಿಗರು ಜನಿಸಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಬರುವಂತಹ ಮೋಗೇರಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಜನಿಸಿದ್ದು 18 ಫೆಬ್ರವರಿ 1918ರಲ್ಲಿ. ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಾನು ಮೊದಲನೇ ಸೂಚಿಸಿರೋದೇ ಕಟ್ಟುವೆವು ನಾವು. ಒಂದು ರೀತಿ ಕ್ರಾಂತಿಯ ಕವನ ಸಂಕಲನವಾಗಿ ಇದು ಮೂಡಿಬಂದಿದೆ. ಹೊಸ ನಾಡಿನ ಕಲ್ಪನೆಯ ಕವನ ಸಂಕಲನವಾಗಿ ಮೂಡಿಬಂದಿದೆ. ಆ ಕಟ್ಟುವೆವು ನಾವು ಅನ್ನುವಂತಹ ಕವನ ಸಂಕಲನವನ್ನು 1948ರಲ್ಲಿ ಅವರು ಬರೆದು ಪ್ರಕಟಗೊಳಿಸಿದರು. ಅದೇ ರೀತಿ ನಡೆದು ಬಂದ ದಾರಿ, ಚಂಡಮದ್ದಳೆ, ಭೂಮಿಗೀತ, ವರ್ಧಮಾನ, ಆಕಾಶದೀಪ, ಬತ್ತಲಾರದ ಗಂಗೆ ಇವೆಲ್ಲ ಕವನ ಸಂಕಲನಗಳು. ಇನ್ನು ಅನಾಥೆ ಅಂತ ಒಂದಿದೆ, ಹುಲಿರಾಯ ಮತ್ತು ಇತರ ಕಥೆಗಳು ಅನ್ನುವಂತಹ ಒಂದು ಕಥಾ ಸಂಕಲನ ಕೂಡ ಇದೆ. ಇಷ್ಟೇ ಅಲ್ಲ, ಇನ್ನು ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳು ದೊರೆತಿದ್ದು, ಅದರಲ್ಲಿ ಮುಖ್ಯವಾದಂತಹ ಕೆಲವು ಪ್ರಶಸ್ತಿಗಳ ಪಟ್ಟಿಯನ್ನು ನಾನಿಲ್ಲಿ ಬರೆದಿದ್ದೀನಿ. ರಾಜ್ಯ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ,
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಕೇರಳದ ಸರ್ಕಾರ ಪ್ರತಿಷ್ಠಿತ ಕುಮಾರ್ ಸನ್ಮಾನ್ ಅನ್ನುವಂತಹ ಒಂದು ಸನ್ಮಾನವನ್ನು ಪ್ರಶಸ್ತಿಯನ್ನು ಅವರಿಗೆ ನೀಡಿದೆ. ಅದರ ಜೊತೆಗೆ ಕಬೀರ್ ಸನ್ಮಾನ ಇತ್ಯಾದಿ ಪ್ರಶಸ್ತಿಗಳನ್ನು ಗೌರವಗಳನ್ನು ಇವರು ಸ್ವೀಕರಿಸಿದ್ದಾರೆ. ಇನ್ನು ಹೆಚ್ಚಿನದಾಗಿ ಅವ್ರ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದರೆ, ಇವರು ಮೈಸೂರಿನ BA ಆನರ್ಸ್ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದರು. ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಪಡೆದರು. ಹೈಸ್ಕೂಲ್ನ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂಗ್ಲಿಷ್ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಿನ್ಸಿಪಲ್ ಆಗು ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಿವೃತ್ತಿ ಜೀವನ ಕಳೆದಂತಹ ಗೋಪಾಲಕೃಷ್ಣ ಅಡಿಗರು 4 ನವೆಂಬರ್ 1992 ವಿಧಿವಶರಾದರು. ಅವರು ಬರೆದಂತಹ ಕಟ್ಟುವೆವು ನಾವು ಅನ್ನುವಂತಹ ಕವನವನ್ನು ನಾವೀಗ ಹಾಡೋದ್ರ ಪಠ್ಯ ಪುಸ್ತಕವನ್ನು ತೆಗೆದುಕೊಳ್ಳಿ. ರಾಗವಾಗಿ ಈ ಪದ್ಯವನ್ನು ಹಾಡ್ತೀನಿ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಚಿತವನು, ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಚಿತವನು, ಕರೆವ ಕೈಗಿಹುದದೋ ಕನಸುಗಳ ಹರಕೆ, ಕರೆವ ಕೈಗಿಹುದದೋ ಕನಸುಗಳ ಹರಕೆ, ಗುರಿತಪ್ಪದೊಮ್ಮುಖದ ಬಯಕೆ ಬೆಂಬಲಕೆ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ಬೀಚಿಗಳ, ಉತ್ಸಾಹ ಸಾಹಸದ ಉತ್ತುಂಗ ಬೀಚಿಗಳ, ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ ದುರ್ಭೇದ್ಯವನೇ ಕೋಟೆ ಕೊತ್ತಲಗಳು, ರೂಢಿ ರಾಕ್ಷಸನರಸು ಗೈಯುವನು ತೋಳ್ತಟ್ಟಿ, ರೂಢಿ ರಾಕ್ಷಸನರಸು ಗೈಯುವನು ತೋಳ್ತಟ್ಟಿ, ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೆ ನೋವೆ ಹೊಸ ನಾಡ ತೊಟ್ಟಿಲು ಆದಾವು, ಅಂಜುವೆದೆ ನಮ್ಮದಲ್ಲ ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸರೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು,
ರಸದ ಬೀಡೊಂದನು. ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ. ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ. ಹೊಕ್ಕು ಹೊರಡುವವೆಲ್ಲ ತೊಡಕುಗಳ ಒಡಕುಗಳ, ಹೊಕ್ಕು ಹೊರಡುವವೆಲ್ಲ ತೊಡಕುಗಳ ಒಡಕುಗಳ, ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ. ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವ ಜನದ ನಾಡಗುಡಿಯು, ಅದರ ಹಾರಾಟಕ್ಕೆ ಬಾನೆಗಡಿಯು, ಅದರ ಹಾರಾಟಕ್ಕೆ ಬಾನೆಗಡಿಯು. ಬರಲು ಬಿಡವೆಂದಿಗೂ ಅದಕ್ಕೆ ತಡೆಯು, ಬರಲು ಬಿಡವೆಂದಿಗೂ ಅದಕ್ಕೆ ತಡೆಯು. ತಡೆವವರು ಬನ್ನಿರೋ ಹೊಡೆವವರು ಬನ್ನಿರೋ, ತಡೆವವರು ಬನ್ನಿರೋ ಹೊಡೆವವರು ಬನ್ನಿರೋ. ಕೆಡೆ ನುಡಿವ ಕೆಡೆವ ಜನ, ಕೆಡೆ ನುಡಿವ ಕೆಡೆ ಬಗೆವ ಕೆಡಕು ಜನರೇ ಬನ್ನಿ ಕೊಟ್ಟೆವಿದೋ ವೀಳೆಯವನು. ಕೆಡೆ ನುಡಿವ ಕೆಡೆ ಬಗೆವ ಕೆಡಕು ಜನರೇ ಬನ್ನಿ ಕೊಟ್ಟೆವಿದೋ ವೀಳೆಯವನು. ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು, ಸುಖದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ. ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಮಕ್ಕಳೇ, ಹಾಗಾದರೆ ಈಗ ಪಠ್ಯದಲ್ಲಿ ಪ್ರತಿ ಸಾಲುಗಳ ಅರ್ಥವನ್ನು ಈಗ ನೋಡೋಣ. ಪ್ರಸ್ತುತ ಈ ಕವನ ಸಂಕಲನದಲ್ಲಿ ಗಂಭೀರವಾಗಿ ಗುರುತಿಸಬಹುದಾದಂತಹ ವಸ್ತು, ನಾಡು ಮತ್ತು ದೇಶ, ಅದಕ್ಕೆ ಸಂಬಂಧಿಸಿದಂತಹ ಪದ್ಯ ಭಾಗ ಈ ಕಟ್ಟುವೆವು ನಾವು ಎನ್ನುವಂತಹ ಪದ್ಯ ಭಾಗ. ಈ ಸಂಕಲನದ ಶೀರ್ಷಿಕೆನೇ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಕಟ್ಟುವೆವು ಅಂದ್ರೆ ಹೊಸದಾಗಿ ನಿರ್ಮಾಣವನ್ನ ಮಾಡ್ತೀವಿ ಅಂತ. ಈ ಕವನ ಸಂಕಲನದಲ್ಲಿ ನಾವು ಸಾಧಿಸಬೇಕಾದಂತಹ, ಪಾಲಿಸಬೇಕಾದಂತಹ ಆದರ್ಶಗಳು ಮತ್ತೆ ಹಂಬಲಗಳು, ಹಾರೈಕೆಗಳ ಅನಿವಾರ್ಯತೆಯನ್ನ ಕುರಿತು ಈ ಪದ್ಯ ಭಾಗದಲ್ಲಿ ಕವಿ ಪ್ರಕಟಿಸ್ತಾ ಹೋಗ್ತಾರೆ. ಹೊಸತುಗಳ ಹಾರೈಕೆ, ಆ ಅರ್ಥ ಈ ಪದ್ಯ ಭಾಗ ಹೊಂದಿದೆ. ಅಂದ್ರೆ ದೇಶವನ್ನ ಕಟ್ಟಲೇಬೇಕಾದಂತಹ ಕರ್ತವ್ಯ, ವಿಶೇಷವಾಗಿ ನಮ್ಮ ಯುವಕರು ಹೇಗೆ ನಿಭಾಯಿಸ್ತಾರೆ, ನಿಭಾಯಿಸಬೇಕಾದಂತಹ ರೀತಿ, ಆ ಸತ್ಯವನ್ನ ಪ್ರತಿಪಾದಿಸ ಹೊರಟಂತಿದೆ ಈ ಪ್ರಸ್ತುತ ಕವನ ಸಂಕಲನ. ನಮ್ಮ ನಡುವೆ ಕೆಲವು ಸ್ವಾರ್ಥಿಗಳು ಸೇರ್ಕೊಂಡು, ಪಟ್ಟಭದ್ರ ಹಿತಾಸಕ್ತಿಗಳು ಸೇರ್ಕೊಂಡು, ಆ ಸ್ವಾರ್ಥದ ನಡುವೆ ಬಳಲುವಂತಹ ಮನುಷ್ಯರನ್ನ ಅವರ ಜಡತೆಯಿಂದ ಮೇಲೆತ್ತುವಂತಹ ಕೆಲಸವನ್ನ ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಮಾಡಲಾಗಿದೆ. ಅದರ ನಿರೀಕ್ಷೆ ಈ ಪದ್ಯ ಭಾಗದಲ್ಲಿದೆ. ಪದೇ ಪದೇ ಕವಿ ಇಲ್ಲಿ ಆ ವಿಷಯವನ್ನ ಪ್ರಕಟಿಸೋದಕ್ಕೆ ಹಿಂಜರಿತಾ ಇಲ್ಲ. ಆ ಆಶಯವನ್ನ ಪ್ರಸ್ತುತ ಈ ಪದ್ಯ ಭಾಗ ಹೊಂದಿದೆ. ಈಗ ಸಾಲುಗಳ ಪ್ರಕಾರವಾಗಿ ನಾವು ಇದರ ಅರ್ಥವನ್ನು ನೋಡುವುದಾದ್ರೆ,
ಕಟ್ಟುವೆವು ನಾವು ಹೊಸ ನಾಡೊಂದನು. ಇಲ್ಲಿ ಹೊಸ ನಾಡನ್ನ ಕಟ್ಟುವಂತಹ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಹೊಸ ನಾಡನ್ನ ನಾವು ಕಟ್ಟಿಯೇ ಕಟ್ಟುತ್ತೇವೆ ಅನ್ನುವಂತಹ ಆತ್ಮವಿಶ್ವಾಸ ಕೂಡ ಅದರಲ್ಲಿದೆ. ಅದು ರಸದ ಬೀಡಾಗಿರುತ್ತೆ. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ. ನೆತ್ತರು ಅಂದ್ರೆ ರಕ್ತ. ನಮ್ಮಲ್ಲೆಲ್ಲ ರಕ್ತ ಹರಿತಾ ಇದೆ. ಯುವಕರಲ್ಲಿ ಬಿಸಿ ನೆತ್ತರು ಹರಿತಾ ಇದೆ. ಕಾಲಕ್ರಮೇಣ ನಮ್ಮಲ್ಲಿ ಆ ಚುರುಕುತನ ಏನಿರುತ್ತೆ ಬತ್ತುತ್ತಾ ಹೋಗುತ್ತೆ. ವಯಸ್ಸಾದಂತೆ ಬತ್ತುತ್ತಾ ಹೋಗುತ್ತೆ. ಪ್ರಾರಂಭದಲ್ಲಿರುವಂತಹ ಉತ್ಸಾಹ ಎಷ್ಟೋ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಆ ಕೆಲಸದ ಅಂತ್ಯಕ್ಕೆ ಹೋಗುವವರೆಗೂ ಅಷ್ಟೇ ಆಸಕ್ತಿ ಆ ಕೆಲಸದ ಬಗ್ಗೆ ಇರೋದಿಲ್ಲ. ಹಾಗಾಗಿ ನಮ್ಮಲ್ಲಿರುವಂತಹ ಹೊಸ ನೆತ್ತರು ಬಿಸಿಯಾಗಿದೆ. ಅದು ಆರಿ ಹೋಗುವ ಮುನ್ನ ನಾವು ಹೊಸ ನಾಡನ್ನ ಕಟ್ತೇವೆ. ಹರೆಯದಿ ಮಾಂತ್ರಿಕನ ಮಾಟ ಮಸುಳುವ ಮುನ್ನ ಅಂತ ಹೇಳ್ತಾರೆ. ಹರೆಯ ಅಂತಂದ್ರೆ ಹದಿಹರೆಯ ಅಂತೇನು ಕರಿತೀವಿ. ಯುವ ಶಕ್ತಿ ದೇಶದ ಆಸ್ತಿ. ಆ ಯೌವನ ದೇಶ ಕಟ್ಟುವಲ್ಲಿ ವಿನಿಯೋಗ ಆಗಬೇಕು. ಆ ಹರೆಯ ಸದ್ವಿನಿಯೋಗ ಆಗಬೇಕು. ಹರೆಯದಲ್ಲಿ ಸಾಕಷ್ಟು ಶಕ್ತಿ ಇರುತ್ತೆ. ಆ ಶಕ್ತಿಯ ಮಾಂತ್ರಿಕನ ಮಾಟ ಒಳ ಸೇರುವಂತಹ ಅದಕ್ಕಿಂತ ಮುಂಚಿತವಾಗಿ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಅಂದ್ರೆ ಉತ್ಸಾಹದಲ್ಲಿ ಸಾಹಸದಲ್ಲಿ ಎತ್ತರವಾಗಿ ವೀಚಿಗಳ ಅಂದ್ರೆ ವೀಚಿ ಅಂತಂದ್ರೆ ಸಣ್ಣ ಅಲೆ ಅನ್ನುವಂತ ಅರ್ಥ ಬರುತ್ತೆ. ನಮ್ಮ ಮಾನಸಿಕ ಅಲೆಗಳು ಈ ವಯಸ್ಸಿನಲ್ಲಿ ಬಂದು ನಮಗೆ ಬಡಿತಾ ಇರ್ತವೆ, ಎಚ್ಚರಿಸ್ತಾ ಇರ್ತವೆ. ಆ ಸಣ್ಣ ಅಲೆಗಳು, ಉತ್ಸಾಹದ ಅಲೆಗಳು ಇದ್ದಂತೆಯೇ ನಾವು ಹೊಸ ನಾಡನ್ನ ಕಟ್ತೀವಿ. ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ. ಕ್ಷುಬ್ಧ ಅಂದ್ರೆ ಕದಡಿದ ಅನ್ನುವಂತಹ ಅರ್ಥವನ್ನು ಅದು ಕೊಡುತ್ತೆ. ಈ ಕ್ಷುಬ್ಧ ಸಾಗರ ಅಂದ್ರೆ ಈ ಕದಡಿದಂತಹ ಸಮುದ್ರ, ಮನಸ್ಸೆನ್ನುವಂತಹ ಸಮುದ್ರ, ಉತ್ಸಾಹ ಎನ್ನುವಂತಹ ಸಮುದ್ರ, ಇದು ಬತ್ತಿ ಹೋಗುವ, ಒಣಗಿ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಹೊಸ ನಾಡನ್ನ ಕಟ್ಟುತ್ತೀವಿ ಎನ್ನುವಂತಹ ಆತ್ಮವಿಶ್ವಾಸದ ನುಡಿಗಳನ್ನ ಇಲ್ಲಿ ಪ್ರಸ್ತುತ ಈ ಪದ್ಯದಲ್ಲಿ ಕವಿ ಆಡಿರೋದನ್ನ ನಾವು ಗಮನಿಸಬಹುದು. ನಮ್ಮೆದೆಯ ಕನಸುಗಳೇ ಕಾಮಧೇನು. ನಮ್ಮ ಎದೆಯ ಕನಸುಗಳು ಅದು ಕಾಮಧೇನು ಅಂತಂದ್ರೆ ಸಾಮಾನ್ಯವಾಗಿ ನಾವು ಹಸುವಿಗೆ ಕಾಮಧೇನು ಅಂತ ಕರಿತೀವಿ. ಆದ್ರೆ ಕಾಮಧೇನು ಅನ್ನೋ ಪದದ ಅರ್ಥ ಬಯಸಿದ್ದನ್ನ ಕೊಡುವಂಥದ್ದು ಅನ್ನುವಂಥ ಅರ್ಥ ಬರುತ್ತೆ. ನಾವು ಕನಸನ್ನು ಕಾಣ್ತೀವಿ. ಆ ಕನಸುಗಳು ಸಾಕಾರಗೊಳ್ಳಬೇಕು. ಅಂದ್ರೆ ನಮ್ಮನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ನಮ್ಮ ಕನಸುಗಳೇ ಮಾಡ್ತವೆ. ನಮ್ಮ ಎದೆಯ ಕನಸುಗಳು, ನಮ್ಮ ಹೃದಯದ ಕನಸುಗಳು, ಅವು ನಮಗೆ ಕಾಮಧೇನುವಾಗಿ ನಮ್ಮನ್ನ ಪ್ರೇರೇಪಿಸ್ತವೆ. ಆದಾವು ಕರೆದಾವು ವಾಂಚಿತ ಅಂದ್ರೆ ಬಯಕೆ. ನಮ್ಮ ಎದೆಯ ಕನಸುಗಳೇ ನಮಗೆ ಶ್ರೀರಕ್ಷೆ. ಅವೇ ನಮ್ಮನ್ನ ಕೆಲಸ ಮಾಡುವಂತೆ ಪ್ರೇರೇಪಿಸ್ತವೆ, ಹೊಸ ನಾಡನ್ನು ಕಟ್ಟುವಂತೆ ಪ್ರೇರೇಪಿಸ್ತವೆ. ವಾಂಚಿತನ ಅಂದ್ರೆ ಬಯಕೆ. ಅವೇ ನಮ್ಮ ಬಯಕೆಗಳಾಗಿದ್ದಾವೆ. ಕರೆವ ಕೈಗಿಹುದದು ಕನಸುಗಳ ಹರಕೆ. ಆ ರೀತಿ ನಮ್ಮನ್ನ ಹೊಸ ನಾಡನ್ನ ಕಟ್ಟುವಲ್ಲಿ ಕರೆಯುವಂತಹ ಕೈಗಳೇನಿದಾವೆ ಅವೇ ನಮ್ಮ ಕನಸುಗಳ ಹರಕೆಯಾಗಿದ್ದಾವೆ. ನಮ್ಮ ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ನಮ್ಮ ಈ ಗುರಿ ಯಾವ ಗುರಿ? ಹೊಸ ನಾಡನ್ನ ಕಟ್ಟುವಂತಹ ಗುರಿ ಏನಿದೆ ಅದು ತಪ್ಪದು ಒಮ್ಮುಖದ ಬಯಕೆ ಬೆಂಬಲಕ್ಕೆ. ನಮ್ಮ ಸದಾ ಆಶಯ ಅದೇ ಆಗಿರುತ್ತೆ. ನಮ್ಮ ಬೆಂಬಲ ಕೂಡ ಅದೇ ಆಗಿರುತ್ತೆ. ಯಾವುದು? ಹೊಸ ನಾಡನ್ನ ಕಟ್ಟುವಂತಹದ್ದು. ಮುಂದಿನ ಪ್ಯಾರವನ್ನ ಗಮನಿಸಿದ್ರೆ, ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ ದುರ್ಭೇದ್ಯವೆನೆ ಕೋಟೆ ಕೊತ್ತಲಗಳು. ನೋಡಿ, ನಮ್ಮ ಹೊಸ ನಾಡನ್ನ ಕಟ್ಟುವಲ್ಲಿ ತೊಡಕುಗಳಾಗಿರುವ ಯಾವುವು? ನಾನು ಆಗಲೇ ತಿಳಿಸಿದಂತೆ ಪಟ್ಟಭದ್ರ ಹಿತಾಸಕ್ತಿಗಳು, ನಮ್ಮಲ್ಲಿರುವಂತಹ ಜಾತಿ ಮತ ಮತ್ತೆ ನಾನಾ ವಿಧದ ಭೇದಗಳು, ಅವು ಹೊಸ ನಾಡನ್ನ ಕಟ್ಟುವಲ್ಲಿ, ಹೊಸ ನಾಡಿನ ಕೋಟೆಯನ್ನ ಕಟ್ಟುವಲ್ಲಿ ಕಂದಕವಾಗಿದ್ದಾವೆ. ಕೋಟೆ ಕೊತ್ತಲಗಳ ಸುತ್ತ ವೈರಿಗಳು ಆಕ್ರಮಣ ಮಾಡದಂತೆ ದೊಡ್ಡ ಪ್ರಮಾಣದ ತಗ್ಗುಗಳನ್ನು ನಿರ್ಮಿಸಿರ್ತಾ ಇದ್ರು. ಅದರ ತುಂಬಾ ನೀರನ್ನ ಬಿಟ್ಟಿರ್ತಾ ಇದ್ರು. ಇನ್ನು ಏನೇನೋ ಹೇಳ್ತಾರೆ, ಮೊಸಳೆಗಳನ್ನೆಲ್ಲ ಬಿಟ್ಟಿರ್ತಾ ಇದ್ರು. ಅಂದ್ರೆ ಕೋಟೆಯನ್ನು ಯಾರು ಪ್ರವೇಶಿಸಬಾರದು ಅಂತ ಆ ರೀತಿ ಪೂರ್ವ ನಿಯೋಜಿತವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾ ಇದ್ರಂತೆ ಹಿಂದಿನ ರಾಜ ಮಹಾರಾಜರು, ಕೋಟೆಗಳ ರಕ್ಷಣೆಗೋಸ್ಕರ. ಇವತ್ತು ಹೊಸ ನಾಡನ್ನ ಕಟ್ಟುವಂತಹ ಕೋಟೆಗೆ
ಕಂದಕವಾಗಿರೋದು, ತೊಡಕಾಗಿರೋದು ಯಾವುದು? ನಾವು ಈಗ ಕೋಟೆಗೆ ಹೋಗೋಕ್ಕಾಗಲ್ಲ. ಆ ರೀತಿ ಕಂದಕಗಳ ನಿರ್ಮಾಣ ಆಗಿದ್ದಾವೆ. ಯಾವ ಆ ಕಂದಕಗಳು? ಜಾತಿ, ಮತ ಮತ್ತೆ ನಾನಾ ವಿಧದ ಭೇದ ಭಾವಗಳು. ಅವು ನಮ್ಮ ಸುತ್ತಮುತ್ತಲೂ ಇದ್ದಾವೆ. ದುರ್ಭೇದ್ಯವೇನೆ ಕೋಟೆ ಕೊತ್ತಲಗಳು. ಭೇದ್ಯ ಅಂದ್ರೆ ಭೇದಿಸುವ, ದುರ್ಭೇದ್ಯ ಅಂದ್ರೆ ಭೇದಿಸಲಾಗದ ಕೋಟೆ ಕೊತ್ತಲಗಳಾಗಿದ್ದಾವೆ. ಅಂದ್ರೆ ಅರ್ಥ, ನಾವು ಹೊಸ ನಾಡನ್ನ ಕಟ್ಟುವಲ್ಲಿ ಎಲ್ಲರೂ ಐಕ್ಯಗೊಳ್ತೀವಿ ಅಲ್ಲ, ಎಲ್ಲರೂ ಒಂದಾಗ್ತೀವಿ, ಒಗ್ಗಟ್ಟಾಗ್ತೀವಿ ಅನ್ನೋದಕ್ಕೆ, ಆ ಒಗ್ಗಟ್ಟಿನ ಕೋಟೆಯನ್ನ ಭೇದಿಸೋದಕ್ಕೆ ತೊಡಕುಗಳಾಗಿರೋವು ಜಾತಿ ಮತ ಭೇದಗಳ ಕಂದಕಗಳು. ಅಂತಹ ಭೇದಿಸಲಾಗದ ಕೋಟೆ ಕೊತ್ತಲಗಳನ್ನು ನಿರ್ಮಿಸಿಕೊಂಡಿರೋದನ್ನ ಅವನ್ನ ನಾವು ತೊಡೆದು ಹಾಕ್ತೀವಿ. ಅಂಥವನ್ನು ಕೂಡ ಸಂಗ್ರಾಮಕ್ಕೆ ಕರಿತೀವಿ. ರೂಢಿ ರಾಕ್ಷಸ ನರಸು ಗೈಯುವನು ತೋಳ್ತಟ್ಟಿ. ನಾವು ಹಿಂದಿನಿಂದ ಬೆಳೆಸಿಕೊಂಡು ರೂಢಿಸಿಕೊಂಡು ಬಂದಂತಹ ವಾಡಿಕೆಗಳು, ರೂಢಿಗಳು, ಅವು ಅಂದ್ರೆ ಒಳ್ಳೆಯ ರೂಢಿಗಳಲ್ಲ, ಅಸಮಾನತೆಯ ರೂಢಿಗಳು, ಜಾತಿ ವ್ಯವಸ್ಥೆ ಎನ್ನುವಂತಹ ರೂಢಿಗಳು, ಮತಧರ್ಮಗಳೆನ್ನುವಂತಹ ರೂಢಿಗಳು, ಮೌಢ್ಯಗಳು ಎನ್ನುವಂತಹ ರೂಢಿಗಳು. ಇಂತಹ ರೂಢಿ ರಾಕ್ಷಸ ತೋಳ್ತಟ್ಟಿ ನಮ್ಮನ್ನು ಕರೀತಾ ಇದ್ದಾನೆ. ಅದು ಹೇಗೆ ನೀವು ನಾಡನ್ನು ಕಟ್ತೀರಿ, ಅದು ಹೇಗೆ ನೀವು ಒಂದಾಗ್ತೀರಿ ಅಂತ ಆ ರಾಕ್ಷಸ, ರೂಢಿ ರಾಕ್ಷಸ ನಮ್ಮ ಒಗ್ಗಟ್ಟಿಗೆ ತೊಡಕಾಗಿದ್ದಾನೆ. ತೋಳ್ತಟ್ಟಿ ಕರೀತಾ ಇದ್ದಾನೆ. ತೊಡೆ ತಟ್ಟಿ ನಮ್ಮನ್ನ ಸಂಗ್ರಾಮಕ್ಕೆ, ಯುದ್ಧಕ್ಕೆ, ಜಗಳಕ್ಕೆ ಕರೀತಾ ಇದ್ದಾನೆ. ಇವನ್ನೆಲ್ಲ ತೊಡೆದು ಹಾಕಿ ಹೊಸ ನಾಡವನ್ನು ಕಟ್ಟುವಂತಹ ಕೆಲಸವನ್ನು ನಾವೀಗ ಮಾಡಬೇಕಾದಂತಹ ಅನಿವಾರ್ಯತೆಗೆ ಒಳಗಾಗಿದ್ದೀವಿ ಅನ್ನೋ ಅರ್ಥವನ್ನು ಇದು ಕೊಡುತ್ತೆ. ಇನ್ನು ಮುಂದಿನ ಪ್ಯಾರವನ್ನು ನೋಡಿದ್ರೆ ಅರ್ಥ ಆಯ್ತಲ್ಲ ಮಕ್ಕಳೇ, ಇದು ತೊಡೆ ತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ಸಂಗ್ರಾಮ ಅಂತಂದ್ರೆ ಯುದ್ಧ, ಜಗಳ, ಹೋರಾಟ ಅನ್ನುವ ಅರ್ಥವನ್ನು ಇದು ಕೊಡುತ್ತೆ. ಇನ್ನು ಮುಂದಿನ ಪ್ಯಾರವನ್ನು ನೋಡೋದಾದ್ರೆ, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು. ನೀವು ಹಿಂದಿನ ಪ್ಯಾರದಲ್ಲಿ ನೋಡಿದ್ರಿ, ಭೇದಿಸಲಾಗದ ಕೋಟೆಗಳು ನಿರ್ಮಾಣ ಆಗಿದ್ದಾವೆ. ನಾವು ಆ ಕೋಟೆಯನ್ನು ಭೇದಿಸಬೇಕಾಗಿದೆ. ಅದರ ಮುಂದುವರೆದ ಭಾಗ ಇಲ್ಲಿದೆ. ಕೋಟೆ ಗೋಡೆಗಳಿಗೆ ನಮ್ಮ ಹೆಣಗಳೇ ಮೆಟ್ಟಿಲು. ಪ್ರಸ್ತುತ ಈ ಖಂಡಿಕೆಯಲ್ಲಿ, ಅಂದರೆ ಪ್ಯಾರ ಅಂತ ಕರಿತಿರಲ್ಲ ಕನ್ನಡದಲ್ಲಿ, ಖಂಡಿಕೆಯಲ್ಲಿ ಯಾವ ಬಗೆಯ ತೀರ್ಮಾನಕ್ಕೆ ಇಲ್ಲಿ ಕವಿ ಬಂದಿದ್ದಾರೆ ಅಂತ ನೋಡಿ. ಇಲ್ಲಿ ಕೋಟೆ ಗೋಡೆಗಳಿಗೆ ನಮ್ಮ ಹೆಣಗಳೇ ಮೆಟ್ಟಿಲುಗಳಾಗಲಿ, ನಮ್ಮ ಸಾವೇ ಸಂಭವಿಸಲಿ, ಆ ನಮ್ಮ ಸಾವಿಂದಲೇ ಹೊಸನಾಡನ್ನು ಕಟ್ಟುವಂತಹ ತೊಟ್ಟಿಲಾಗಲಿ ಅನ್ನುವ ಆಶಯವನ್ನ ಈ ಪ್ಯಾರ ಹೊಂದಿದೆ. ಇಲ್ಲಿ ಸಾವನ್ನೂ ಮೀರಿ ನಾಡನ್ನ ಕಟ್ಟುವುದು ಮನುಷ್ಯನಿಗಿಂತ ನಾಡು ದೊಡ್ಡದಾಗಬೇಕಾಗುವಂತಹ ಪರಿಸ್ಥಿತಿಯನ್ನ ಇದು ಪ್ರತಿಪಾದಿಸುತ್ತೆ, ತುರ್ತನ್ನ ಇದು ಪ್ರತಿಪಾದಿಸುತ್ತೆ. ಕವಿತೆಯಲ್ಲಿ ಕವಿಯ ಆವೇಶದ ಜೊತೆಯಲ್ಲಿ ನಾಡಿನ ದುರಂತಕ್ಕೆ ಕಾರಣಗಳನ್ನೆಲ್ಲ ಹುಡುಕ್ತಾ ಬದುಕಿನ ಅಸ್ತಿತ್ವದ ಹೋರಾಟದಲ್ಲಿ ಅಸಮಾನತೆ, ಅನ್ಯಾಯ, ಈ ಕಾರಣಕ್ಕೆ ಏನೇನೋ ಇವಕ್ಕೆಲ್ಲ ಕಾರಣವಾಗಿದಾವೋ ಆ ಕಾರಣಗಳನ್ನು ಹುಡುಕಿ ತೆಗೆದು ಅಲ್ಲಿ ಮಾನವೀಯತೆ, ಪ್ರೀತಿ, ಸುಸಂಸ್ಕೃತಿ, ಅರ್ಥಗಳನ್ನೆಲ್ಲ ನಾವು ಹುಡುಕಬೇಕಾಗಿದೆ. ಅವೆಲ್ಲ ಕರಗಿ ಹೋಗಿದ್ದಾವೆ. ಆ ಕರಗಿ ಹೋಗಿರ್ತಕ್ಕಂಥದ್ದು ವಿಪರ್ಯಾಸ. ಹಾಗಾಗಿ ಸಾಮರಸ್ಯದ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಆದರ್ಶವನ್ನ ನಾವು ಪ್ರಸ್ತುತ ಈ ಖಂಡಿಕೆಯಲ್ಲಿ ನೋಡ್ತೀವಿ. ನಮ್ಮ ಹೊಸನಾಡನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಆ ಕೋಟೆ ಗೋಡೆಗಳಿಗೆ ನಮ್ಮ ಹೆಣಗಳೇ ಮೆಟ್ಟಿಲುಗಳಾಗಲಿ. ನಮ್ಮ ಸಾವು, ನಮ್ಮ ನೋವು ಹೊಸ ನಾಡನ್ನ ಕಟ್ಟುವಂತಹ ಹೊಸನಾಡ ತೊಟ್ಟಿಲಾಗಲಿ. ತೊಟ್ಟಿಲು ಅನ್ನೋದು ಜೋಪಾನವಾಗಿ ಸಾಕುವಂತಹ ಪ್ರಾತಿನಿಧಿಕ ಸಂಕೇತ. ಸಾಮಾನ್ಯವಾಗಿ ತೊಟ್ಲು ಅಂದ ತಕ್ಷಣ ಮಕ್ಕಳನ್ನು ಸಾಕೋದಕ್ಕೆ ಪ್ರಾರಂಭದಲ್ಲಿ ನವಜಾತ ಶಿಶುವಿನಿಂದ ಹಿಡಿದು ಆ ಮಗು ಸ್ವಲ್ಪ ಕೆಲವಾರು ವರ್ಷ, 1-2 ವರ್ಷ ಬೆಳೆಯೋ ತನಕ ಆ ತೊಟ್ಲಲ್ಲಿ ಜೋಪಾನವಾಗಿ ಮಗು ಬೆಳೆಸ್ತೀವಿ. ಹಾಗೆ ನಮ್ಮ ಹೊಸ ನಾಡನ್ನು, ನಮಗೆ ಸಾವು ಬಂದರೂ ಪರವಾಗಿಲ್ಲ, ನಮಗೆ ನೋವಾದರೂ ಪರವಾಗಿಲ್ಲ, ನಮ್ಮ ಸಾವಿನಲ್ಲಿ ಮತ್ತು ನಮ್ಮ ನೋವಿನಲ್ಲಿ ಅದನ್ನೇ ನಮ್ಮ ಹೊಸ ನಾಡಿನ ತೊಟ್ಟಿಲಾಗಿ ಅದನ್ನು ಸ್ವೀಕರಿಸಿ, ತೊಟ್ಟಿಲಾಗಿ ಜೋಪಾನ ಮಾಡ್ತಾ ನಾವು ಅದನ್ನು ನಿರ್ಮಿಸ್ತೀವಿ. ಅಂಜುವೆದೆ ನಮ್ಮದಲ್ಲ. ನಾವು ಯಾವುದೇ ಕಾರಣಕ್ಕೂ ಅಂಜುವ ಮಾತೇ ಇಲ್ಲ, ಹೆದರುವ ಮಾತೇ ಇಲ್ಲ.
ಯಾಕಪ್ಪ ಅಂತಂದರೆ ಸೋಲು ಬಗೆ ವೀರನಿಗೆ ಸಲ್ಲಹೊಲ್ಲ. ಸೋಲುವಂಥದ್ದು ಯಾವುದೇ ವೀರ ಅದನ್ನು ಸಹಿಸಿಕೊಳ್ಳುವುದಿಲ್ಲ, ಅವನಿಗದು ಸರಿ ಹೊಂದೋದಿಲ್ಲ. ಯಾವುದೇ ವೀರ ಸೋಲೋದಿಲ್ಲ. ವೀರರಾಗಿ ನಾವು ಹೋರಾಟ ಮಾಡಿ ನಮ್ಮ ಹೆಣಗಳನ್ನೇ ಮೆಟ್ಟಿಲಾಗಿಸಿ, ನಮ್ಮ ಸಾವು ನೋವನ್ನೇ ತೊಟ್ಟಿಲಾಗಿಸಿ, ಅಂಜದೆ ಸೋಲದೆ ವೀರರಾಗಿ ಹೊಸ ನಾಡನ್ನು ಕಟ್ಟುತ್ತೀವಿ ಎನ್ನುವಂತಹ ಸದಾಶಯ ಈ ಪ್ರಸ್ತುತ ಖಂಡಿಕೆಯಲ್ಲಿ ವ್ಯಕ್ತ ಆಗಿದೆ. ಇನ್ನು ಮುಂದಿನ ಖಂಡಿಕೆಯನ್ನು ನೋಡೋದಾದರೆ, ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ. ಈ ಹೊಸ ನಾಡನ್ನು ಕಟ್ಟುವಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾಗ್ತವೆ. ಪಟ್ಟಭದ್ರ ಹಿತಾಸಕ್ತಿಗಳು ಅಡ್ಡಿಪಡಿಸ್ತವೆ. ಜಾತಿ ವ್ಯವಸ್ಥೆ, ಅಸಮಾನತೆ, ಲಿಂಗ ತಾರತಮ್ಯ ಇವೆಲ್ಲ ಹೊಸನಾಡಿನ ರಚನೆಯಲ್ಲಿ ತೊಡಕುಗಳಾಗಿದ್ದಾವೆ. ಯಾವುದೇ ಕಷ್ಟಗಳು ತೊಡಕುಗಳು ಬರಲಿ, ಅಂತಹ ಕಡಲುಗಳನ್ನೇ ನಾವು ಮೀರಿ ಬರ್ತೀವಿ, ದಾಟಿ ಬರ್ತೀವಿ. ಎಷ್ಟೇ ಕಡಲುಗಳು ಎದುರಾಗಲಿ, ನಮ್ಮ ಈ ನವನಿರ್ಮಾಣದ ನಾಡನ್ನು ಹೊಸದಾಗಿ ನಿರ್ಮಿಸುವ ನಿಟ್ಟಿನಲ್ಲಿ ಯಾವುದೇ ಎಡರು ತೊಡರುಗಳು ಬಂದರು, ಸಮಸ್ಯೆಗಳ ಸಮುದ್ರವೇ ಎದುರಾದರು, ಅವುಗಳನ್ನೆಲ್ಲ ಈಜಿ ದಡ ಸೇರ್ತೀವಿ. ನೈರಾಶ್ಯದಗ್ನಿಮುಖದಲ್ಲೂ ಕೂಡ, ಅಂದರೆ ಘೋರವಾದಂತಹ ನಿರಾಶೆ. ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡೋಕ್ಕಾಗುತ್ತೆ, ಏನು ಬದಲಾವಣೆ ತರೋಕ್ಕಾಗುತ್ತೆ, ನನ್ನಿಂದ ಸಾಧ್ಯನಾ, ನಾನೊಬ್ಬ ಏನು ಮಾಡೋದು, ಈ ರೀತಿ ಎಲ್ಲ ಆಲೋಚನೆ ಮಾಡ್ತೀವಿ. ಆ ನಿರಾಶೆ ಹೊಂದಿದ ಮನಸ್ಥಿತಿಯನ್ನೇ ನಾವು ಮೀರಿಸಿ ಕ್ರಾಂತಿಯ ಮುಖವನ್ನು ಹೊಂದಿ ಹೊಕ್ಕು ಹೊರಡುವವೆಲ್ಲ ಒಡಕುಗಳ ಎಲ್ಲ ಸಮಸ್ಯೆಗಳ ಆಳಕ್ಕೆ ಇಳಿದು ಎಲ್ಲ ಅವುಗಳನ್ನು ಭೇದಿಸಿ ಬಿಡಿಸಿ ಒಗ್ಗೂಡಿಸಿ, ಇಡಿಗೊಳಿಸಿ ಅಂತಿದೆ, ಒಗ್ಗೂಡಿಸಿ ನಾವು ಹೊಸ ನಾಡನ್ನು ಕಟ್ಟುವಲ್ಲಿ ನಾವು ಮುಖ್ಯ ಪಾತ್ರವನ್ನು ಅಥವಾ ಛಲವನ್ನು ನಾವು ತೋರಿಸ್ತೀವಿ ಎನ್ನುವಂಥ ಅರ್ಥವನ್ನು ಈ ಸಾಲು ಹೊಂದಿದೆ. ಇನ್ನು ಮುಂದಿನ ಖಂಡಿಕೆಯನ್ನು ನೋಡೋದಾದರೆ, ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನದ ನಾಡಗುಡಿಯು. ಉತ್ಸಾಹ ಅಂದರೆ ಹುರುಪು, ಉದ್ವೇಗ ಅಂದರೆ ಆವೇಶ, ಉದ್ರೇಕ ಅಂದರೆ ದುಡುಕು ಅಥವಾ ಅಮಲು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ನಮ್ಮ ಹುರುಪು, ಆವೇಶ, ದುಡುಕು ಇವನ್ನೆಲ್ಲ ವೀರ ಯುವಜನದ ನಾಡಗುಡಿಯು. ಯುವಜನ, ಯಾವುದೇ ದೇಶ, ಯಾವುದೇ ನಾಡು, ಅದರ ಮುಂದುವರಿಕೆಯಲ್ಲಿ, ಅದರ ಪ್ರಗತಿಯಲ್ಲಿ ಯುವಜನರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಯುವಜನತೆಯೇ ಶಕ್ತಿ. ಹಾಗಾಗಿ ಯುವಜನರನ್ನು ಪ್ರೇರೇಪಿಸುವಂತಹ ಕೆಲಸವನ್ನು ಸುಮಾರು 1 ಶತಮಾನದ ಹಿಂದೆ ಯಾರು ಸ್ವಾಮಿ ವಿವೇಕಾನಂದರು ಮಾಡಿದರು. ನಮ್ಮದು ಯುವಜನದ ನಾಡಗುಡಿ, ಯುವಕರೇ ಇರುವಂತಹ ನಾಡು. ಅವರಿಂದ ಮಾತ್ರ ಬದಲಾವಣೆ ತರೋದಕ್ಕೆ ಸಾಧ್ಯ. ಏನೇ ಬದಲಾವಣೆ ಎಲ್ಲಿಂದ ಪ್ರಾರಂಭ ಆಗಬೇಕು? ಯುವಜನತೆಯಿಂದಲೇ ಪ್ರಾರಂಭ ಆಗಬೇಕು. ನಮ್ಮ ಯುವಜನತೆಯಲ್ಲಿ ನಾಡೆನ್ನುವ ಗುಡಿಯನ್ನು ನಾವು ನಿರ್ಮಿಸ್ತೀವಿ. ಅದರ ಹಾರಾಟಕ್ಕೆ ಬಾನೆಗಡಿಯು. ಬಾನು ಅಂದರೆ ಆಕಾಶ. ಆಕಾಶ ಒಂದು ಕಲ್ಪನೆ ಅಷ್ಟೇ. ಆದರೆ ಆಕಾಶ ಅನ್ನೋದು ನಾವು ಮುಟ್ಟೋದಕ್ಕೆ ಹೋದರೆ ಅದಕ್ಕೆ ಎಲ್ಲೇ ಅನ್ನೋದಿಲ್ಲ, ಸೀಮೆ ಅನ್ನೋದಿಲ್ಲ. ಅಷ್ಟು ವಿಸ್ತಾರತೆಯನ್ನು ನಮ್ಮ ಹೊಸನಾಡನ್ನು ಕಟ್ಟುವಂತಹ ಹಾರಾಟ ಹೊಂದಿದೆ. ಆ ಬಾನೆ ನಮಗೆ ಗಡಿ. ಅಷ್ಟು ವಿಶಾಲವಾದಂತಹ ಅರ್ಥವನ್ನು ಅದು ಹೊಂದಿದೆ. ಬರಲು ಬಿಡವೆಂದಿಗೂ ಅದಕ್ಕೆ ತಡೆಯು. ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ತಡೆ. ಬರಲು ಬಿಡವೆಂದಿಗೂ ಅದಕ್ಕೆ ತಡೆಯು. ತಡೆಗಳು ಬರೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ತಡೆವವರು ಬನ್ನಿರು, ಹೊಡೆವವರು ಬನ್ನಿರು. ಯಾರಿವರು? ಅದೇ ಹೇಳಿದ್ನಲ್ಲ, ಪಟ್ಟಭದ್ರ ಹಿತಾಸಕ್ತಿಯವರು. ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮೌಢ್ಯಗಳನ್ನು ಬಿತ್ತತಕ್ಕಂಥವ್ರು, ಮೂಢನಂಬಿಕೆಗಳನ್ನು ಬಿತ್ತತಕ್ಕಂಥವ್ರು, ಜಾತಿ ಧರ್ಮಗಳನ್ನು ಬೆಳೆಸ್ತಕ್ಕಂಥವ್ರು. ಇವು ಸಮಾಜದ ದುಷ್ಟಶಕ್ತಿಗಳು. ಅಂಥವರಿಗೆ ಬಹಿರಂಗವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ನಾವು ಹೊಸ ನಾಡನ್ನು ನಿರ್ಮಿಸುವಲ್ಲಿ ತಡೆಯನ್ನಿಡ್ತೀರಾ? ಬನ್ನಿ ಅವರೆಲ್ಲ. ನಮ್ಮನ್ನು ಅಡ್ಡಿಪಡಿಸ್ತೀರಾ? ಹೊಡಿತೀರಾ? ಬನ್ನಿ ಅವರೆಲ್ಲ. ಕೆಡೆ ನುಡಿಯುವ, ಕೆಡೆ ಬಗೆವ, ಕೆಡಕು ಜನರೇ ಬನ್ನಿ. ಕೆಟ್ಟದ್ದನ್ನೇ ಮಾತನಾಡ್ತಕ್ಕಂಥ, ಕೆಟ್ಟದ್ದನ್ನೇ ಬಯಸುವಂತಹ,
ಇನ್ನೊಬ್ಬರನ್ನು ಶೋಷಿಸುವಂತಹ ಕೆಟ್ಟ ಜನ ಏನಿದಿರಿ, ಅಂತಹ ಕೆಟ್ಟ ಜನ ಬನ್ನಿ, ನಾನು ಕೊಟ್ಟೆವಿದೋ ವೀಳೆಯವನು, ರಣವೀಳ್ಯವನ್ನು ಕೊಡ್ತಾ ಇದ್ದೀನಿ. ಯುದ್ಧಕ್ಕೆ ಆಮಂತ್ರಿಸಬೇಕಾದ್ರೆ ರಣವೀಳ್ಯ ಅಂತ ಕೊಡ್ತಾ ಇದ್ರಂತೆ. ಅಂದರೆ ನಾವು ಯುದ್ಧಕ್ಕೆ ಬರ್ತಾ ಇದ್ದೀವಿ, ನೀವು ಸಿದ್ಧರಾಗಿ ಈಗೋ ನಮ್ಮ ರಣವೀಳ್ಯ ಅಂತ ಒಂದು, ಅದೇ ನಮ್ಮ ಸಂಪ್ರದಾಯ. ಯಾವುದೇ ಶುಭ ಕಾರ್ಯಗಳಲ್ಲಾಗಿರಲಿ, ಯಾವುದೇ ಕಾರ್ಯ ನಡೆಯಬೇಕಾದರೂ ತಾಂಬೂಲವನ್ನು ಕೊಡ್ತಾರೆ, ವೀಳ್ಯದೆಲೆ ಅಡಿಕೆಯನ್ನು ಕೊಡ್ತಾರಲ್ವಾ. ಆ ರೀತಿ ಯುದ್ಧಕ್ಕೆ ವೀಳ್ಯವನ್ನು ಕೊಟ್ಟು ಆಮಂತ್ರಿಸೋದು, ನಾವು ಸಿದ್ಧರಿದ್ದೀವಿ, ಹೊಸ ನಾಡನ್ನು ಕಟ್ಟೋದಕ್ಕೆ ಸಿದ್ಧರಿದ್ದೀವಿ, ನೀವು ಇದಕ್ಕೆ ಅಡ್ಡಿಪಡಿಸ್ತೀರಾ, ಕೆಡಕನ್ನುಂಟು ಮಾಡುವ ಜನನ ನೀವು, ತಡೆ ಒಡ್ಡುವವರ ನೀವು, ಹೊಡೆಯುವವರ ನೀವು, ಈಗೋ ನಮ್ಮ ಹೊಸ ನಾಡನ್ನು ಕಟ್ಟುವಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿದ್ದೇವೆ, ನಿಮಗೆ ರಣವೀಳ್ಯವನ್ನು ಕೊಡ್ತಾ ಇದ್ದೀವಿ, ವೀಳ್ಯವನ್ನು ಕೊಡ್ತಾ ಇದ್ದೀವಿ, ಬನ್ನಿ, ನಿಮ್ಮೆಲ್ಲರನ್ನೂ ತೊಡೆದು, ನಿಮ್ಮನ್ನೆಲ್ಲ ತೊಡೆದು ಹಾಕಿ, ನಿಮ್ಮನ್ನೆಲ್ಲ ಈ ವ್ಯವಸ್ಥೆಯಿಂದ ಓಡಿಸಿ, ನಿಮ್ಮ ಮಸಣದ ಮೇಲೆ, ಮಸಣ ನಿಮ್ಮ ಸ್ಮಶಾನ, ಮಸಣ ತತ್ಸಮ ತದ್ಭವ, ಮಸಣದ ಮೇಲೆ, ನಿಮ್ಮ ಸಮಾಧಿಯ ಮೇಲೆ, ನಿಮ್ಮ ಸ್ಮಶಾನದ ಮೇಲೆ ನಾವು ಕಟ್ಟುವೆವು ನಾವು ಹೊಸ ನಾಡೊಂದನ್ನು. ನಾವು ಹೊಸ ನಾಡನ್ನು ಕಟ್ತಾ ಇದ್ದೀವಿ, ಸುಖದ ಬೀಡನ್ನು ಕಟ್ತಾ ಇದ್ದೀವಿ ಅನ್ನೋ ಅರ್ಥವನ್ನು ಇಲ್ಲಿ ಕವಿ ಉದ್ಗರಿಸ್ತಾರೆ. ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದರೆ, ಎಲ್ಲದರ ಅರ್ಥ ಸೇರಿಸಿ ಹೇಳಬೇಕಪ್ಪ ಅಂತಂದರೆ, ಈ ಕವಿತೆ ಹೊಸದನ್ನು ಕಟ್ಟುವ ಕಾಯಕಲ್ಪಕ್ಕೆ ಸರಿ ಹೊಂದುವಂತಹ ಕವಿತೆ. ಇಲ್ಲಿರುವಂಥ ಎಲ್ಲ ಅಂಶಗಳು, ಬದಲಾವಣೆಯನ್ನು ತರ್ತಕ್ಕಂಥ ಅಂಶಗಳು, ನಮ್ಮ ವಸ್ತುಸ್ಥಿತಿಯನ್ನು ತಿಳಿಸಿ ಅದರಿಂದ ನಾವು ಹೊರಬಂದು ಹೊಸ ನಾಡನ್ನು ನಿರ್ಮಿಸುವಲ್ಲಿ ಯಾವ ಪಾತ್ರವನ್ನು ವಹಿಸಬೇಕು ಅನ್ನುವುದಕ್ಕೆ ಆಶಾದಾಯಕವಾದಂತಹ ಕರೆಯನ್ನು ಇಲ್ಲಿ ಪ್ರಸ್ತುತ ಸಾಲುಗಳಲ್ಲಿ ಕವಿ ಕೊಟ್ಟಿರೋದನ್ನು ಗಮನಿಸ್ಬೋದು. ನಾವೆಲ್ಲ ಮನುಷ್ಯರು, ನಾವು ವಿಶ್ವ ಮಾನವತೆಯ ಅರ್ಥದಲ್ಲಿ ಪ್ರತಿನಿಧಿಸಬೇಕಾಗತ್ತೆ ಸಮಾಜವನ್ನು. ಆದರೆ ಜಾತಿ, ಮತ, ಕುಲ ಇವೆಲ್ಲ ಗಂಭೀರ ಸಮಸ್ಯೆಗಳು. ಹೊಸ ನಾಡನ್ನು ಶುಭ್ರ ಒಂದು ಸಾಮಾಜಿಕ ಜವಾಬ್ದಾರಿ ಇರುವ ಸಮಾಜ ಮತ್ತು ನಾಡನ್ನು ನಿರ್ಮಿಸುವಲ್ಲಿ ಇವು ತೊಡಕಾಗಿದ್ದಾವೆ. ಕವಿತೆಯ ಉದ್ದಕ್ಕೂ ಇದು ವಿಸ್ತರಿಸಿಕೊಂಡಿದೆ. ಹೊಸ ಬಾಳಿನ ಸಮತೆಯ ಸಮರಸವನ್ನು ಸಾಧಿಸಿ ನಾವು ಹೊಸತನ್ನು, ನಾವು ನವವಿಧಾತವನ್ನು ಕಟ್ಟಬೇಕು, ನವವಿಧಾತವನ್ನು ನಿರ್ಮಿಸಬೇಕು ಅನ್ನುವಂತಹ ಆಶಯವನ್ನು ನಾವು ಈ ಕವಿತೆಯ ಉದ್ದಕ್ಕೂ ನೋಡ್ತೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ?